ಹಾಯ್ ಫ್ರೆಂಡ್ಸ್, ನೇತ್ರಾ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್. ಹಾಗೆ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದರ ಬಗ್ಗೆ ನಿಮಗೂ ಕೂಡ ತಿಳಿಸ್ಬೇಕು ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಗೈಸ್. ಹಾಗೆ ರಾಯರದು ಒಂದು ಚಿಕ್ಕ ಮಂತ್ರವನ್ನು ಹೇಳೋಣ ಅಂತ ನನಗೆ ಒಂದು ಆಸೆ, ಹಾಗಾಗಿ ಅದನ್ನು ಕೂಡ ಹಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮತಾಂ ಕಾಮಧೇನುವೇ. ನೋಡಿದ್ರಲ್ವಾ, ಇವಾಗ ನಾವು ಇಲ್ಲಿ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ನೀರು ಎಷ್ಟು ಚೆನ್ನಾಗಿ ತುಂಬಿ ಹರಿತಾ ಇದೆ ಅಂದರೆ ಹೊಳೆ ಅಷ್ಟು ಚೆನ್ನಾಗಿದೆ. ಬಟ್ ಅಲ್ಲಿ ಒಳ್ಳೆ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ಏನಂದರೆ ಅಲ್ಲೇ ಟ್ಯಾಪ್ ಥರ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಯಾರಿಗೂ ಏನು ಅಪಾಯ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲರಿಗೂ ಲೇಡೀಸ್ಗೆ ಜೆಂಟ್ಸ್ಗೆಲ್ಲ ಒಂದು ಸೈಡ್, ಲೇಡೀಸ್ಗೆ ಸ್ವಲ್ಪ ಡೌನಲ್ಲಿ ಇಟ್ಟಿದ್ದಾರೆ. ಆದರೂ ಎಲ್ಲ ಮಿಕ್ಸ್ ಆಗೇ ಇದ್ದಾರೆ. ಬಟ್ ಆದರೂ ಏನು ತೊಂದರೆ ಇಲ್ಲ. ನೋಡ್ಬೋದು ನೀವು, ಎಲ್ಲ ಈ ಥರ ಟ್ಯಾಪ್ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಸ್ನಾನ ಮುಗಿಸಿ ರೆಡಿ ಆದ್ವಿ. ಹಾಗೆ ಒಂದು ಸೆಲ್ಫಿನ ತೊಗೊಂಡು ನಾನು ನಮ್ಮ ಯಜಮಾನ್ರು ಫೋಟೋ ತೊಗೊಂಡ್ವಿ, ಒಂದು ವಿಡಿಯೋ ಮಾಡಿದ್ವಿ. ಇದೆಲ್ಲ ನಿಮಗೂ ಜೊತೆ ಶೇರ್ ಮಾಡಬೇಕು ಅಂತ. ತುಂಬ ಗಾಳಿ ಇತ್ತು, ಬಟ್ ಎಲ್ಲರೂ ಎಷ್ಟು ಚೆನ್ನಾಗಿ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಎಷ್ಟು ಜನ ಇದ್ದರು ಅಂದರೆ ನೋಡಲಿಕ್ಕೇ ಒಂಥರ ಕಣ್ಣು ತುಂಬಿತು. ನಂಗೆ ಅಷ್ಟು ಖುಷಿಯಾಗಿತ್ತು. ನನ್ನ ಯಜಮಾನ್ರು ಒಂದು ಫೋಟೋನ ತಗೊಂಡು ಹಾಗೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ನಾವು ಲಗೇಜ್ ಎಲ್ಲ ಇಟ್ಟಿದ್ವಲ್ಲ, ಬ್ಯಾಗೆಲ್ಲ ಒಬ್ಬ ಅಂಗಡಿ ಅಕ್ಕ ಅವ್ರ ಹತ್ರ ಇಟ್ಟಿದ್ವಿ. ಅಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ. ಹೂವೆಲ್ಲ ಮುಡ್ಕೊಂಡು. ಇದು ನಮ್ಮ ಯಜಮಾನ್ರವ್ರ ಅಕ್ಕ, ಅವರು ನಾವೆಲ್ಲ ಜೊತೆಗೆ ಹೋಗಿದ್ದಿದ್ದು ರಾಯರ ದರ್ಶನನ ಪಡಿಲಿಕ್ಕೆ. 2 ಚೆಂಬನ್ನು ಕೊಟ್ಟಿದ್ರು ಅವರು. ಅಲ್ಲಿ ಹೋದ್ಮೇಲೆ ಅದು ಕೊಡ್ತಾರಂತೆ, ಕೆಲವೊಬ್ಬೊಬ್ರು ಕೊಡ್ತಾರೆ, ಬಟ್ ಅಲ್ಲೇನು ನೆಸೆಸರಿ ಇದ್ದಿಲ್ಲ ಅಂತ ನನಗನ್ನಿಸ್ತು. ಅಲ್ಲಿ ಟ್ಯಾಪಲ್ಲಿ ಇರೋದ್ರಿಂದ ನಾವು ಟ್ಯಾಪಲ್ಲೇ ಸ್ನಾನ ಮಾಡಿದ್ವಿ. ರೂಮ್ ಕೂಡ ತೊಗೋಬೋದು, ಅವ್ರವ್ರ ಅನುಕೂಲಕ್ಕೆ ಬಿಟ್ಟಿದ್ದು. ಬಟ್ ನಮಗೇನಿದೆಯೋ ಅಲ್ಲೇ ಹೋಗಿ ಮಾಡ್ಕೋಬೇಕು ಸ್ನಾನ ಅಂತ ಇತ್ತು. ಹಾಗಾಗಿ ನಾನು ಕೂಡ ಫಸ್ಟ್ ಟೈಮ್ ನಮ್ಮ ರಾಯರನ್ನ ದರ್ಶನ ಮಾಡಿದ್ದು. ರಾಯರದು ತುಂಬ ಒಳ್ಳೆ ಇದಿತ್ತು. ಅಲ್ಲೇ ಹಾಗೆ ನಮಗೆ 3 ನಾಮ ಥರದ್ದು ಬೊಟ್ಟು ಕೂಡ ಇಟ್ಟರು. ಅದೆಲ್ಲ ಮುಗಿಸಿ ಚೆಂಬೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ನಮ್ಮ ಬ್ಯಾಗೆಲ್ಲ ಅಲ್ಲೇ ಇಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಇಟ್ಬಿಟ್ಟು ಅಲ್ಲಿ ಪೂಜೆ ನಮ್ಮ ಯಜಮಾನ್ರೇನೋ ಹೇಳ್ತಾ ಇದ್ದಾರೆ, ನಾನು ನಕ್ಕೊಂಡು ಬರ್ತಾಯಿದ್ದೀನಿ. ಬಂದುಬಿಟ್ಟು ಅಲ್ಲೆಲ್ಲ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಮುಂದಕ್ಕೆ ನಡ್ಕೊಂಡು ಬರ್ತಾಯಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಭಕ್ತಾದಿಗಳಂದರೆ ನಮ್ಮ ರಾಯರಿಗೆ ಇವಾಗಿನ ಇದರಲ್ಲಂತೂ ತುಂಬ ಜನ. ಯಾರ ಬಾಯಲ್ಲಿ ನೋಡಿ ಇವರೇ ನಾವು ಬ್ಯಾಗ್ ಇಟ್ಟಿರುವಂಥ ಅಕ್ಕ ತುಂಬಾ ಹೆಲ್ಪ್ ಮಾಡಿದ್ರು. ಇವರು ಕೂಡ ನನಗೆ, ನಾನು ಕೂಡ ಡ್ರೆಸ್ ಚೇಂಜ್ ಮಾಡಲಿಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅಲ್ಲೇ ಅವರ ಮನೆಯಲ್ಲೇ ಜಾಗನ ಕೊಟ್ಟಿದ್ರು ಕೂಡ ತುಂಬ ಚೆನ್ನಾಗಿತ್ತು. ಯಾರಾದರೂ ಹೋದರೂ ಕೂಡ ಅವರ ಜಾಗದಲ್ಲಿ ಹೋಗಿ ಅಲ್ಲಿ ಬ್ಯಾಗೆಲ್ಲ ಇಟ್ಟು ಬರ್ಬೋದು. ತುಂಬ ಸೇಫ್ಟಿಯಾಗಿ ನೋಡ್ಕೋತಾರೆ. ಹಾಗೆ ಮುಂದಕ್ಕೆ ಬರ್ತಾ ಇದೆ. ಇವಾಗ ರಾಯರ ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಬ್ಯಾಗೆಲ್ಲ ಅಲ್ಲೇ ಇಟ್ಬಿಟ್ಟು ಮುಂದಕ್ಕೆ ಬರ್ತಾ ಇದ್ದೀವಿ. ಅಲ್ಲಿಂದ ಎಡಭಾಗದಲ್ಲಿ ಬಲಭಾಗದಲ್ಲಿ ತಿರ್ಕೋಬೇಕು. ಮುಂಚೆ ಬರ್ತಾ ಇದ್ದೀವಿ. ತುಂಬ ಒಂಥರ ವಾತಾವರಣನೇ ತಂಪಾಗಿದೆ. ಬೆಳಗ್ಗೆನೇ ಹೋಗಿರೋದಕ್ಕೂ ಅದಕ್ಕೂ ತುಂಬ ತಂಪಾಗಿದೆ. ಹಾಗೆ ಜನನೂ ಕೂಡ ಎಷ್ಟು ಜನ ಇದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಅದು ನಾನು ಗುರುವಾರನೇ ನಾವು ರಾಯರ ದರ್ಶನ ಮಾಡಿರೋದು. ಇದು ಬಂದುಬಿಟ್ಟು ದೀಪ, ಇದು ತುಪ್ಪದ ದೀಪ ಯಾವ ಥರ ಹೇಳ್ತೀವಲ್ಲ ಆ ಥರ ದೀಪನ ಅಂಟಿಸಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ಅದು ಕೂಡ ತಗೊಂಡು ಮುಂದಕ್ಕೆ ಬಂದ್ವಿ. ನೋಡಿ, ಇಲ್ಲಿ ಬಂದುಬಿಟ್ಟು ಪೂಜೆಯಲ್ಲಿ ಬತ್ತಿಯೆಲ್ಲ ಅಂಟಿಸಿ ದೇವ್ರಿಗೆ ನಾವು ನಮಸ್ಕಾರವನ್ನು ಹಾಕ್ಕೊತಾ ಇದ್ದೀವಿ, ನಾನು ನಮ್ಮ ಅಕ್ಕ ಅವರು. ಅಲ್ಲೇ ಪೂಜೆ ನೋಡಿ, ಜನಗಳು ಮಾತ್ರ ಸುರಿಮಳೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಅಂಟಿಸ್ತಾ ಇದ್ದೀವಿ. ಇಲ್ಲಿ ತೆಂಗಿನಕಾಯಿ ಎಲ್ಲ ಇಲ್ಲೇ ಹೊಡಿಯೋದು. ಇಲ್ಲಿ 10 ರೂಪಾಯಿನೂ ಕೊಡಬೇಕಾಗುತ್ತೆ. ನಾವು ತೆಂಗಿನಕಾಯಿ ಹೊಡಿಯೋಕ್ಕೆ ಅಲ್ಲೇ ಕೊಟ್ಟರೆ ಅವರು ಅಲ್ಲಿಂದ ಹೊಡೆದು ತೆಂಗಿನಕಾಯಿನ ನಮಗೆ ಪೂಜೆ ಇದು ಮಾಡಿಕೊಡ್ತಾರೆ. ನಾವು ಒಳಗಡೆ ಹೋಗಬೇಕು. ನಾನು ಎಲ್ಲ ಬೇಡ್ಕೊಂಡೆ, ನಮ್ಮ ಕಷ್ಟ ಸುಖಗಳೆಲ್ಲ ನಮ್ಮ ರಾಯರ ಹತ್ರ ಹೇಳಿ ಮುಂದಕ್ಕೆ ನಮ್ಮ ಯಜಮಾನ್ರು ಈ ಕಡೆ ಇದ್ದರು, ಅವರು ವಿಡಿಯೋನ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಎಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಹಾಗೆ ಪೂಜೆ ಮುಗಿಸಿ ಮುಂದಕ್ಕೆ ಬರ್ತಾಯಿದ್ವಿ. ನಂದೇನೋ ಬೇಗನೆ ಆಗುತ್ತೆ ಪೂಜೆ, ನಮ್ಮ ಅಕ್ಕ ಅವ್ರದ್ದು ಬೇಗ ಆಗಲ್ಲ ಪೂಜೆ. ಅವ್ರದ್ದು ಜಾಸ್ತಿ ಲಿಸ್ಟೇ ಇರುತ್ತೆ ಹೇಳಲಿಕ್ಕೆ. ಹಾಗಾಗಿ ಅವರು ಜಾಸ್ತಿ ಪ್ರೇಯರ್ ಮಾಡ್ತಾಯಿದ್ರು. ನಾನು ಇಟ್ಬಿಟ್ಟು ಮುಂದಕ್ಕೆ ಬಂದೆ. ಒಂದು ಒಳ್ಳೆಯ ವೈಬ್ರೇಷನ್ ಅಂತಲೇ ಹೇಳ್ಬೋದು. ನಾನು ಎಷ್ಟೋ ಒಂದು 2 ವರ್ಷದಿಂದ ಅಂದ್ಕೊಂಡಿರೋ ಒಂದು ಪ್ಲ್ಯಾನನ್ನು ರಾಯರು ಯಾವಾಗ ಹೋಗಬೇಕು ಅನ್ನೋದು ನಾವು ಅಂದ್ಕೊಂಡ್ರೆ ಆಗಲ್ಲ. ರಾಯರು ನಮ್ಮನ್ನು ಯಾವಾಗ ಕರೆಸ್ಕೋಬೇಕು ಅನ್ನೋದು ಅದು ಅವರ ಕೈಲೇ ಇರುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ನೋಡಿ, ನಾನು ಅಲ್ಲಿ ತೆಂಗಿನಕಾಯೆಲ್ಲ ಹೊಡೆದು ಮುಂದಕ್ಕೆ ಬರ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಎಲ್ಲ ನೋಡಿದ್ರು ರಾಯರ ಒಂದು ಏನಿದೆ ಅಲ್ಲ, ಅದು ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಬಟ್ ಒಂದು ನೈಟ್ ಸ್ಟೇ ಮಾಡಿದರೆ ಚೆನ್ನಾಗಿರೋದು. ನಾವು ಹಾಗೆ ಹೋಗಿ ಹಾಗೆ ಬಂದುಬಿಟ್ವಿ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದರೆ ಅಲ್ಲಿ ಸ್ಟೇ ಮಾಡಬೇಕು ಅಂತ ಆಸೆ. ನೋಡಿ, ಹಾಗೆ ಮುಂದಕ್ಕೆ ಬರ್ತಾ ಜನ ಎಲ್ಲನೂ ಕ್ಯೂವಲ್ಲಿ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಇಲ್ಲೂ ಕೂಡ ದುಡ್ಡು ಕೊಟ್ಟು ಹೋಗೋ ದರ್ಶನಕ್ಕೂ ಇರುತ್ತೇನೋ. ಬಟ್ ನಾವು
ಎಲ್ಲರ ಥರ ನಾರ್ಮಲ್ ಎಲ್ಲೇ ಹೋದ್ರೂ ನಾರ್ಮಲ್ ದರ್ಶನಕ್ಕೆ ಎಲ್ಲರೂ ಹೋಗೋ ಥರ ಫ್ರೀ ದರ್ಶನಕ್ಕೆ ನಾವೆಲ್ಲ ಹೋಗೋದು. ನೋಡಿದ್ರಲ್ವ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ. ನಾನು ಮುಂದಕ್ಕೆ ಬರ್ತಾ ಇದ್ದೀನಿ, ನಮ್ಮ ಯಜಮಾನ್ರು ಹಿಂದೆ ಇದ್ದಾರೆ ನೋಡಿ, ಅವರು ಕೂಡ ಏನೋ ಫೋನಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿವರೆಗೂ ಎಷ್ಟವರೆಗೂ ಆಗುತ್ತೋ ಅಷ್ಟವರೆಗೂ ವೀಡಿಯೋ ಮಾಡಬೇಕು ಅಂದ್ಕೊಂಡೆ. ತುಂಬ ಜನ ಇದ್ದರು, ರಶ್ ಇತ್ತು ಒಟ್ಟಿನಲ್ಲಿ. 1.5 ಅವರ್ ಏನೋ ನನಗೆ ಟೈಮ್ ಹಿಡಿತು ಒಳಗಡೆ ದರ್ಶನ ಆಗಲಿಕ್ಕೆ. ನೋಡಿ ಜನ ಎಲ್ಲ ಒಟ್ಟಿನಲ್ಲಿ ಏನೂ ಆ ಥರ ಬಿಸಿಲಿಲ್ಲ. ಎಲ್ಲ ಕಡೆ ಫ್ಯಾನ್ ಫೆಸಿಲಿಟಿ ಎಲ್ಲವೂ ತುಂಬ ಚೆನ್ನಾಗಿದೆ. ಎಲ್ಲರೂ ರಾಯರನ್ನ ನೋಡಲಿಕ್ಕೆ ಹಂಬಲಿಸ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ನಾನಂದರೂ ಫಸ್ಟ್ ಟೈಮ್ ಇರೋದ್ರಿಂದ ಅಯ್ಯೋ ರಾಯರು ಎಲ್ಲಿದ್ದಾರೆ ಬೇರೆ ಯಾವಾಗಲೂ ಹೋಗಿರೋರಾದರೆ ಗೊತ್ತಿರುತ್ತೆ ಐಡಿಯಾ. ಬಟ್ ನಮಗೆ ಫಸ್ಟ್ ಟೈಮ್ ಇರೋದ್ರಿಂದ ಯಾವ ಥರ ಅಂತ ನೋಡಿ ಮೇಲಿಂದ ಎಲ್ಲ ಕಾಣ್ತಾ ಇದೆ. ಆವಾಗಲೇ ಅಂದ್ಕೊಂಡೆ ಇಲ್ಲಿ ರಾಯರ ಇರುವಂಥ ಜಾಗ ಅಂತ. ತುಂಬಾ ಚೆನ್ನಾಗಿತ್ತು. ಹೋಗ್ತಾ ಎಲ್ಲರೂ ದೇವರನ್ನ ಅಲ್ಲಿಂದನೇ ಪ್ರೇಯರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಅಂದರೆ ಪಾಪ ನೋಡ್ಬೋದಲ್ಲ ನೀವು. ಕ್ಯೂವಲ್ಲೆಲ್ಲ ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ. ಆ ಥರ ನಮಗೆ ತೊಂದರೆ ಏನೂ ಇಲ್ಲ. ಬಟ್ ರೂಲ್ಸ್ ರೆಗ್ಯುಲೇಷನಾಗೆ ಕರೆಕ್ಟಾಗಿದೆ. ಆ ಥರ ರೆಕಮೆಂಡ್ ನನಗೆ ಗೊತ್ತಿಲ್ಲ. ಬಟ್ ನೀಟಾಗಿ ಹೋಗ್ತಾ ಇದೆ. ಎಲ್ಲೂ ಜನ ಗಜಿಬಿಜಿ ಇಲ್ದಂಗೆ ಹೋಗ್ತಾ ಇದ್ದಾರೆ. ಹಾಗೇ ಮುಂದೆ ಬರ್ತಾ ಎಲ್ಲವರೆಗೂ ಆಗುತ್ತೋ ಅಲ್ಲಿವರೆಗೂ ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೇ ಹೋಗಿದ್ವಿ. ನೋಡಿದ್ರಲ್ವಾ ಮುಂದಕ್ಕೆ ಬರ್ತಾ ಇದ್ದೀವಿ. ಸ್ವಲ್ಪ ರಶ್ ಇದೆ ಗುರುವಾರ ಇರೋದ್ರಿಂದ. ಅಲ್ಲೇ ನಮ್ಮ ರಾಯರದು ಇದನ್ನು ಕಾಣ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತು ಮೇಲಿಂದ ನೋಡ್ತಾ ಇದ್ದರೆ ಯಾವುದೋ ಒಂದು ಮೂವಿ ನೋಡ್ತಾ ಇದ್ದೀವಿ, ದೇವ್ರದ್ದು ಒಂದು ಇರುತ್ತಲ್ಲ ಆ ಥರನೇ ಫೀಲ್ ಆಯಿತು. ಎಷ್ಟು ಜನ ಕೂತು ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಹೌದು, ಪ್ರಾರ್ಥನೆ ಎಲ್ಲರೂ ನೋಡಿ ಮೇಲಿಂದನೇ ನಾನು ವೀಡಿಯೋ ಮಾಡಿದೆ. ಎಷ್ಟು ಚೆನ್ನಾಗಿದೆ. ಬಟ್ ಕೂತ್ಕೊಳ್ಳಿಕ್ಕೆಲ್ಲ ತುಂಬ ಆರಾಮಿದೆ. ಒಂಥರ ಹೋಗಿ ಬಂದ ತಕ್ಷಣ ಮನಸ್ಸು ಏನೋ ಒಂಥರ ನೆಮ್ಮದಿ, ನಿರಾಳ ಅನ್ಬೋದಲ್ಲ, ಆ ಥರನೇ ಇತ್ತು. ದೇವರ ದರ್ಶನ ಎಲ್ಲರೂ ಪಡಿಬೇಕು. ಇವಾಗ ನಮ್ಮ ರಾಯರದು ಸೀರಿಯಲ್ ಕೂಡ ಬರ್ತಾ ಇದೆ. ಇವಾಗ 1ನೇ ತಾರೀಕಿಂದ ಇದೆ ಜೀ ಕನ್ನಡದಲ್ಲಿ. ಎಲ್ಲರೂ ನೋಡಿ ಗೈಸ್. ನಾನು ಕೂಡ ನೋಡ್ತೀನಿ ಪ್ರತಿಯೊಂದು ಭಾಗ. ಕೆಲವೊಂದು ನಮ್ಗೆ ಗೊತ್ತೇ ಇರಲ್ಲ. ಈ ಸೀರಿಯಲ್ ತಂದು ಜಿ ಟಿ ವಿ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ನಾವು ಕೂಡ ನೋಡಿ ಇನ್ನೂ ಅಷ್ಟು ತಿಳ್ಕೊಬೋದು. ನಮ್ಮ ರಾಯರ ಬಗ್ಗೆ ನಾವು ಇನ್ನೂ ಅಷ್ಟು ತಿಳ್ಕೊಬೋದು. ಗೊತ್ತಿರೋರು ಇರ್ತಾರೆ, ಇಲ್ಲದಿರೋರು ಇರ್ತಾರಲ್ವ. ಹಾಗಾಗಿ ನಾವು ಕೂಡ ತಿಳ್ಕೊಬೋದು ಅಂತ ಅನ್ಕೋತೀನಿ. ನಾನಂದರೂ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಲಿಕ್ಕೆ. ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ನಾನು ಕೂಡ ನೋಡ್ತಾ ಇದ್ದೀನಿ. ಕೆಲವೊಂದು ಗೊತ್ತಿಲ್ಲದಿರೋದನ್ನು ತಿಳ್ಕೊಬೇಕು. ತಿಳ್ಕೊಂಡು ನಾವು ಅದನ್ನ ನಮ್ಮ ಇದರಲ್ಲಿ ಲೈಫಲ್ಲಿ ಇದು ಮಾಡ್ಕೋಬೇಕು. ರಾಯರನ್ನ ಯಾವ ಥರ ಹಿಂಗೆ ಏನು ಅನ್ನೋದು ಡೀಟೇಲಾಗಿ ಹೇಳಿರ್ತಾರೆ. ನಮ್ಮ ದೇವಸ್ಥಾನದಲ್ಲೇ ಅಲ್ಲೇ ನಮ್ಮ ರಾಯರನ್ನ ಇದು ಮಾಡಿ ಕಳಿಸಿದ್ದಾರೆ. ಅಲ್ಲೇ ಅಂದರೆ ಎಲ್ಲರಿಗೂ ಒಂದು ಊರಿಗೂ ಹೋಗಿದೆ ಅದು. ನಾನು ನೋಡಿ ತುಂಬಾ ಖುಷಿಪಟ್ಟೆ. ನೋಡಿ ಒಳಗಡೆ ಬರ್ತಾ ಇದ್ದೀವಿ. ಒಳಗಡೆ ಬಂದ ಮೇಲೆ ಈ ಥರ ಇದೆ. ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು. ಅಲ್ಲಿಂದ ಎಲ್ಲರೂ ಪಾಪ ಪಂಚೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿರೋ ತೊಗೊಂಬರ್ತಾಯಿದ್ರು. ಬಟ್ ನಾವು ಮಾತ್ರ ಒಂದೇ ಒಂದು ಟವಲ್ ಹಾಕ್ಕೊಂಬರೋಕ್ಕೆ ಹೇಳಿದೆ ನಾನು ಯಜಮಾನ್ರಿಗೆ. ಇವಾಗ ಆ ಟವಲು ಬನೀನು ಎಲ್ಲನೂ ಬಿಚ್ಚಿಬಿಡ್ಬೇಕು. ರಾಯರ ಮುಂದೆ ಹೋಗಬೇಕಾದ್ರೆ ಫುಲ್ ಬೆತ್ತಲೆ ಅಂದರೆ ಜಸ್ಟ್ ಅರ ಬೆತ್ತಲೆಯಾಗಿ ಒಳಗಡೆ ಹೋಗಬೇಕು. ಲೇಡೀಸು ಪಾಪ ಎಲ್ಲ ನಾರ್ಮಲಾಗೇ ಹೋಗ್ತಾರೆ. ಜೆಂಟ್ಸ್ ಮಾತ್ರ ಒಂದು ಟವಲ್ನ ಕಟ್ಕೊಂಡು ಹೋಗುವಂಥದ್ದು. ನಮ್ಮ ಯಜಮಾನ್ರು ಕೂಡ ದರ್ಶನ ಮುಗಿಸಿ ನೋಡಿ ಹೊರಗಡೆ ಬರ್ತಾ ಇದ್ದೀವಿ. ಇವಾಗ ಇಬ್ಬರೂ ದರ್ಶನ ಆಯಿತು. ರಾಯರ ದರ್ಶನ ತುಂಬಾ ಚೆನ್ನಾಗಾಯಿತು. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಇದೆ. ಇನ್ನು ಮುಂದೆ ಇದರಲ್ಲಿ ನಾನು ವೀಡಿಯೋಸ್ ಬಿಡ್ತೀನಿ. ಹಾಗೆ ಥ್ಯಾಂಕ್ ಯು.